ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ವೆಲ್ಕಮ್ ಟು ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಬಲ 2026 ಈ ಸಂಚಿಕೆಯಲ್ಲಿ ನಾವು ಈಗಾಗಲೇ 3 ರಾಶಿಗಳನ್ನ ಮುಗಿಸಿ ಈಗ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನಕ್ಕೆ ಈ 2026ರ ಗುರುವಿನ ಪಥಸಂಚಲನೆ ಹೇಗಿದೆ ಅಂತ ಹೇಳಿ ನೋಡೋಣ. ಗುರುವು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿ ಮತ್ತೆ ಲಗ್ನದಲ್ಲೇನೆ ಕುಳಿತಕ್ಕಂತಹ ಗುರುವು ಸಾಕಷ್ಟು ನಿಮಗೆ ಉತ್ತಮ ಅವಕಾಶಗಳನ್ನ ಕೊಡುತ್ತೆ. ಸೊ ಸಾಕಷ್ಟು ಪ್ರಯತ್ನಗಳು ಬೇಕು, ಎಲ್ಲಾ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ತಂದು ಕೊಡುತ್ತೆ. ಸೊ ಗುರು ಲಗ್ನದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯ ಸುಧಾರಣೆ ಕಾಣ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಶ್ರಮ ಅಗತ್ಯ, ಶ್ರಮಕ್ಕೆ ತಕ್ಕನಾಗಿ ಫಲವನ್ನು ಕೂಡ ನೀವು ನಿರೀಕ್ಷಿಸಬಹುದು. ಅದೇ ರೀತಿ ಗುರುವು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ನೀವು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅವಕಾಶಗಳು ಸಿಗ್ತಕ್ಕಂಥದ್ದು, ಯಾವುದೇ ಕಾರ್ಯಗಳನ್ನು ನೀವು ಮಾಡಿದಾಗ ನಿಮ್ಮಲ್ಲಿ ಜಯವನ್ನ ಕಾಣ್ತಕ್ಕಂಥದ್ದು. ಹಾಗಾಗಿ ಈ ಗುರು ಸಂಚಲನ ಈ ವರ್ಷದ 2026ರಲ್ಲಿ ಉತ್ತಮವಾಗಿರುತ್ತೆ. ಅದೇ ರೀತಿ ಗುರುವು ತನ್ನ ಪಂಚಮ ಸ್ಥಾನದಲ್ಲಿ ತನ್ನ ದೃಷ್ಟಿಯನ್ನು ಇಟ್ಟಿರ್ತಕ್ಕಂಥ ವೃಶ್ಚಿಕದಲ್ಲಿ ಇರ್ತಕ್ಕಂಥದ್ರಿಂದ ಯಾರು ವಿವಾಹಿತರಿಗೆ ನಾವು ಮಗುವಿನ ಅಪೇಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಂತಾನ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗೆ ಸಪ್ತಮ ಭಾವದಲ್ಲಿ ಮಕರ ರಾಶಿಯನ್ನು ನೋಡ್ತಕ್ಕಂಥದ್ದು. ಸೊ ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅವ್ರಿಗೂ ಕೂಡ ವಿವಾಹ ಕಂಕಣ ಭಾಗ್ಯ ಕೂಡಿ ಬರೋ ಸಾಧ್ಯತೆಗಳಿದೆ. ಹಾಗಾಗಿ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ವಿವಾಹ ಯೋಗ ಕೂಡ ಕಂಡು ಬರುತ್ತೆ. ಅದೇ ರೀತಿ ನವಮ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಗುರುವು ತನ್ನ ದೃಷ್ಟಿಯನ್ನು ಇಡ್ತಕ್ಕಂಥದ್ರಲ್ಲಿ ತಂದೆಯ ಆರೋಗ್ಯದಲ್ಲಿ ಅಭಿವೃದ್ಧಿ, ತಂದೆಯ ಪಿತ್ರಾರ್ಜಿತ ಆಸ್ತಿಯನ್ನ ಏನಾದ್ರು ನಿರೀಕ್ಷೆಯಲ್ಲಿದ್ರೆ ಆಸ್ತಿ ಖರೀದಿ, ಅದೇ ರೀತಿ ಉತ್ತಮವಾದ ಸಾಂಸಾರಿಕ ಜೀವನವನ್ನ ಕೊಡುತ್ತದೆ. ಭಾಗ್ಯಸ್ಥಾನದಲ್ಲಿ ತನ್ನ ದೃಷ್ಟಿಯನ್ನ ಇಟ್ಟಿರ್ತಕ್ಕಂಥದ್ದು ಗುರುವು ಸ್ವಂತ ಮನೆಯೇ ಆಗಿರ್ತಕ್ಕಂಥ ಮೀನರಾಶಿಯಲ್ಲಿ ತನ್ನ ದೃಷ್ಟಿ ಇರ್ತಕ್ಕಂಥದ್ದು ಅತ್ಯಧಿಕ ಲಾಭವನ್ನು ಇದು ಉಂಟು ಮಾಡುತ್ತದೆ. ಹಾಗಾಗಿ ಈ ಪುತ್ರಸ್ಥಾನ, ವಿವಾಹ ಮತ್ತು ಪಿತ್ರಾರ್ಜಿತ ಆಸ್ತಿ ಇವೆಲ್ಲವೂ ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಈ ಗುರು ಸಂಚಾರ ಉತ್ತಮ ಲಾಭವನ್ನೇ ಕೊಡುತ್ತದೆ. ಹಾಗಾಗಿ ತಾವು ಸಾಕಷ್ಟು ಪ್ರಯತ್ನವನ್ನ ಪಟ್ಟರೆ ಖಂಡಿತವಾಗಿಯೂ ನಿರೀಕ್ಷಿಸಕ್ಕಿಂತ ಹೆಚ್ಚಿನ ಲಾಭವನ್ನ ಗುರು ಸಂಚಾರದಲ್ಲಿ ನೀವು ನಿರೀಕ್ಷಿಸಬಹುದು. ಧನ್ಯವಾದಗಳು.